ಸ್ಯಾಂಡಲ್ವುಡ್ ನಟಿ ಸಹೋದರಿ ಮೇಲೆ ಅತ್ಯಾಚಾರದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ರಾಘವೇಂದ್ರ ಅನ್ನುವಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಸಹೋದರಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಇದೀಗ ರಾಘವೇಂದ್ರ ಅನ್ನುವಾತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಟಿ ಸಹೋದರಿ ವಿರುದ್ಧವೂ ಈಗ ರಾಘವೇಂದ್ರ ಪ್ರತಿದೂರನ್ನ ದಾಖಲಿಸಿದ್ದಾನೆ. ತಾಯಿಗೆ ಕರೆ ಮಾಡಿ ಬೆದರಿಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ರಾಘವೇಂದ್ರಗೆ. ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ರಾಘವೇಂದ್ರ ಸಂತ್ರಸ್ತೆಗೆ ಪರಿಚಯವಾಗಿತ್ತಂತೆ. ಬಳಿಕ ಇಬ್ಬರ ಮಧ್ಯೆ ಸ್ನೇಹ ಬೆಳೆದಿತ್ತು. ಮದುವೆಯಾಗಿ ನಂಬಿಸಿ ಇಚ್ಛೆಗೆ ವಿರುದ್ಧವಾಗಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ ಅನ್ನುವಂತಹ ಆರೋಪ ರಾಘವೇಂದ್ರ ಮೇಲೆ ಇದೆ. ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿ ರಾಘವೇಂದ್ರ ಸಾಲ ತಗೊಂಡಿದ್ದ ಅಂತಾನೂ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ. ಆ ಬಳಿಕ ವಿಚಾರಿಸಿದಾಗ ಮದುವೆ ಆಗಿದೆ ಅನ್ನೋದು ಗೊತ್ತಾಗಿತ್ತಂತೆ. ಇದೀಗ ಒಬ್ಬ ಸ್ಯಾಂಡಲ್ವುಡ್ ನಟಿಯ ಸಹೋದರಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ರಾಘವೇಂದ್ರ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ನಟಿಯ ಸಹೋದರಿ ವಿರುದ್ಧವೂ ರಾಘವೇಂದ್ರ ಪ್ರತಿ ದೂರು ಕೊಟ್ಟಿದ್ದಾನೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈತ ರಾಘವೇಂದ್ರ ಯಾರು? ಆಕೆ ಕೊಟ್ಟಂತಹ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನ ಆಕೆ ಉಲ್ಲೇಖ ಮಾಡಿದಾಳೆ? ಇದು ಅತ್ಯಾಚಾರ ಪ್ರಕರಣ ಒಂದಾದ್ರೆ, ಮತ್ತೊಂದು ಕಡೆ ಆತ ಕೂಡ ಈಗ ಪ್ರತಿ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿನಲ್ಲಿ ಏನೆಲ್ಲ ವಿಚಾರಗಳನ್ನ ಆತ ನೀಡಿದ್ದಾನೆ? ನವಿತಾ, ಏನು ಈ ಬೆಂಗಳೂರಿನಲ್ಲಿ ನಟಿಯ ಸಹೋದರಿ ವಿರುದ್ಧ ಒಂದು ಅತ್ಯಾಚಾರ ಆರೋಪ ಕೇಳಿ ಬಂದಿರುವುದು. ಅಂದ್ರೆ ನಟಿಯ ಸಹೋದರಿ ಮೇಲೆ ಒಂದು ಅತ್ಯಾಚಾರ ಎಸಗಲಾಗಿದೆ ಅಂತ ಹೇಳಿ ಒಂದು ಆರೋಪದ ಮೇಲೆ ಒಬ್ಬ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೆ, ರಾಘವೇಂದ್ರ ಎಂಬ ಯುವಕನನ್ನ ಈಗ ಚಂದ್ರ ಲೇಔಟ್ ಪೊಲೀಸರು ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಈಗ ಆತನನ್ನ ಅರೆಸ್ಟ್ ಕೂಡ ಮಾಡಿರುವುದು. ಇಬ್ರು ಕೂಡ ಒಂದು ಕೆಲಸ ಮಾಡುತ್ತಾ ಒಂದು ಸ್ಥಳದಲ್ಲಿ ಪರಿಚಯ ಆಗುತ್ತೆ. ನಂತರ ಆಕೆಯನ್ನ ಈತ ಒಂದು ಬಲವಂತವಾಗಿ ಒಂದು ಅತ್ಯಾಚಾರವನ್ನು ಮಾಡಿದ ಒಂದು ಆರೋಪ ಕೂಡ ಕೇಳಿ ಬಂದಿರುವುದು. ಬಳಿಕ ಈಗ ಈ ಒಂದು ಪ್ರಕರಣವನ್ನ ಆಕೆ ದಾಖಲು ಮಾಡಿದ ಬಳಿಕ ನಂತರ ಏನು ರಾಘವೇಂದ್ರ ಕೂಡ ಒಂದು ಪ್ರತಿ ದೂರನ್ನ ಈಗ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಆತ ಕೂಡ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಮಾಡಿದ್ದಾನೆ. ಈ ಒಂದು ಪ್ರಕರಣ ಆದ ಬಳಿಕ ಪುನಃ ಆಕೆ ಮೇಲೆ ಒಂದು ಏನು ಬೆದರಿಕೆ ಹಾಕಿ ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ಕೂಡ ಆಗಿದೆ. ಬಳಿಕ ಆಕೆ ಪುನಃ ಇನ್ನೊಂದು ದೂರನ್ನ ದಾಖಲು ಮಾಡಿದ ಬಳಿಕ ಈಗ ಚಂದ್ರ ಲೇಔಟ್ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿ ಈಗ ಜೈಲ್ಗೂ ಕೂಡ ಕಳಿಸಿರುವುದು. ಸದ್ಯ ಈತ ಕೊಟ್ಟಿರುವಂತಹ ಒಂದು ದೂರ ಏನಿದೆ, ಇದ್ರ ಮೇಲೆ ಒಂದು ಪೊಲೀಸರು ಎನ್ಸಿಆರ್ ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ನಂತರ ಈಗ ಯುವತಿ ಕೊಟ್ಟ ಒಂದು ದೂರಿನ ಮೇರೆಗೆ ಈಗ ಆತನನ್ನ ಅರೆಸ್ಟ್ ಮಾಡಿ ಈಗ ಜೈಲ್ಗೆ ಕೂಡ ಕಳಿಸಿರೋದು. ಮತ್ತೆ ಎರಡೂ ದೂರುಗಳ ಬಗ್ಗೆ ಒಂದು ಸತ್ಯಾಸತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಈಗ ಚಂದ್ರ ಲೇಔಟ್ ಪೊಲೀಸರು ಕೂಡ ಒಂದು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಹೋರೆಗುದ್ದಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ನಡೆದಿದೆ. 29 ವರ್ಷದ ರಾಜೇಶ್ವರಿ ಅಂತ ಮೃತ ಮಹಿಳೆ. ಹೋರೆಗುದ್ದಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಲ್ಲಾಪುರ ಗ್ರಾಮದ ಸುಭದ್ರಾ ಹೋಟೆಲ್ ಬಳಿ ಘಟನೆಯಾಗಿದೆ. ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾ ಇದ್ಲು ಮಹಿಳೆ. ಹೋರಿಗಳು ಗುದ್ದಾಡುವಾಗ ಒಂದು ಹೋರಿ ಮಹಿಳೆಗೆ ತಿವಿದಿದೆ. ಬಲವಾದ ಹೊಡೆತದಿಂದ ಕುಸಿದು ಬಿದ್ದಿದ್ದಾಳೆ ಮಹಿಳೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಮೃತಪಟ್ಟಿದ್ದಾಳೆ. ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇದೀಗ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ರಾಜೇಶ್ವರಿ ಅನ್ನುವಂತಹ ಮಹಿಳೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. 29 ವರ್ಷ. 2 ಹೋರಿಗಳು ಗುದ್ದಾಡ್ಕೊಳ್ತಾ ಇದ್ವು. ಇಂತಹ ಸಂದರ್ಭದಲ್ಲಿ ಆ ಮಹಿಳೆಗೆ ಬಲವಾದ ಹೊಡೆತದಿಂದ ಒಂದು ಹೋರಿ ಗುದ್ದುತ್ತೆ. ಆಗ ಮಹಿಳೆ ಕುಸಿದು ಬೀಳ್ತಾಳೆ. ಇಮಿಡಿಯೇಟ್ ಆಗಿ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಬಟ್ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗ್ತಾ